ಇಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ದಿನಾಂಕ 23/1/2025ರಂದು ನಂಜನಗೂಡಿನ ತಾಂಡವಪುರದಲ್ಲಿ ನಡೆಯುವ ರೈತರು, ರೈತ ಮುಖಂಡರು, ಶಾಸಕರು, ಸಂಸದರು ಮುಖಾಮುಖಿ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮದ ಕರಪತ್ರವನ್ನು ತಾಲೂಕು ಅಧ್ಯಕ್ಷರಾದ ಉತ್ತಂಗೇರಿ ಹುಂಡಿ ಮಹೇಶ್ ಮತ್ತು ಎಲ್ಲ ರೈತ ಮುಖಂಡರು ಗುಂಡ್ಲುಪೇಟೆಯ ಬಸವೇಶ್ವರ ವೃತ್ತದಿಂದ ಸಾರ್ವಜನಿಕರಿಗೆ, ರೈತರಿಗೆ, ಸಂಘಟನೆಗಳಿಗೆ ಹಂಚಿದರು. ಹಾಗೂ ಮಲ್ಲಯ್ಯನಪುರ ಹಾಗೂ ಕುರ್ತನೂರು ಗ್ರಾಮದ ಎಲ್ಲ ರೈತರಿಗೂ ಕೂಡ ಈ ಒಂದು ಕರಪತ್ರವನ್ನು ಹಂಚಿದರು. ಈ ಸಂದರ್ಭದಲ್ಲಿ ಯಡವನಹಳ್ಳಿ ಗೋವಿಂದ ನಾಯಕ, ತಾಲೂಕು ಉಪಾಧ್ಯಕ್ಷರು, ಚಿಕ್ಕಾಟಿ ಜಯಪ್ರಕಾಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಬಂಗಾರ್ ಶೆಟ್ಟರು, ಮಂಜುನಾಥ್, ಬಸವೇಗೌಡ, ಕರಿಗೌಡ, ಶಿವಣ್ಣ, ಶಿವರಾಜ್, ಶಿವೇಗೌಡ, ಶ್ರೀನಿವಾಸ್, ನಾಗೇಗೌಡ, ಮಾದೇವೇಗೌಡ, ಗುಡ್ಡಣ್ಣ, ರಮೇಶ್, ಶಿವು, ದೊಡ್ಡೇಗೌಡ, ಮುರಳಿ, ಕಂಟೇಗೌಡ, ಮಹೇಶ್ ಸ್ವಾಮಿ, ಶಿವರಾಜು, ಮರಿಗೌಡ, ಕಂಬೇಗೌಡ, ಮಂಜು, ವೆಂಕಟೇಶ ನಾಯಕ, ಶ್ರೀನಿವಾಸ ನಾಯಕ, ವೆಂಕಟೇಶ್, ನಾಗರಾಜು, ಮರಿಗೌಡ, ಕುಂಟಪ್ಪ, ಕುಮಾರ್, ನಂದೀಶ್, ಮಂಜು, ಬೀರಪ್ಪ, ಸಂತೋಷ್ ಕುಮಾರ್, ರಾಜ, ಗೋವಿಂದಣ್ಣ, ದೊರೆಸ್ವಾಮಿ, ಪುಟ್ಟಬುದ್ಧಿ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. 3ನೇ ತಾರೀಕು ನಾವು ರೈತರ ಸಂಘ ಹೋರಾಟಕ್ಕಾಗಿ ನಾವು ಎಲ್ಲ ಒಗ್ಗಟ್ಟವಾಗಿ ನಮ್ಮ ಕೂತೂರು ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟವಾಗಿ ನಾವು 23ನೇ ತಾರೀಕು ನಾವು ಬರ್ತೀವಿ. ಎಲ್ಲ ಸಂಘಗಳು ನಾವು ಎಲ್ಲ ಸೇರಿ ಕೂತೂರು ಗ್ರಾಮದಿಂದ ಸಭೆ ಅಂದಮೇಲೆ ಅದು ಹಾದಿಯಲ್ಲಿ ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಇವತ್ತು ನಮ್ಮ ತಾಲೂಕಿನಿಂದ ತಾಂಡವಪುರ ಹಾಗೂ ವರ್ಣಚಂದ್ರ ಚಿಕ್ಕಚಂದ್ರದಲ್ಲಿ ತಾಂಡವಪುರದಲ್ಲಿ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಅದು 6 MLA, ಒಬ್ಬರು MP ಮತ್ತು ದರ್ಶನ್ ಅವರು ಬರೋದರಿಂದ ಮುಖಾಮುಖಿ ಕಾರ್ಯಕ್ರಮ ಇರೋದರಿಂದ ಜನಗಳ ಕಷ್ಟ ಹಾಗೂ ರೈತರ ಕಷ್ಟ, ನಿಮ್ಮ ನೋವು ಏನಿದೆ, ನೀವು ನಿಮ್ಮ ಜಮೀನ್ದಾಗಿರ್ಬೋದು, ಈ ಸ್ವಂತಾಗಿರ್ಬೋದು, ಒಟ್ಟಾರೆ ಎಲ್ಲರೂ ಹಾಗೂ ಅದಕ್ಕಿಂತ ಹೆಚ್ಚಿಗೆ ನಮ್ಮ ರೈತರು, ಹಿರಿಯ ರೈತರಿಗೆ ರೈತರು ಅವ್ರಿಗೂ ಅವನಿಗೆ ಸ್ವಾಗತ ಇದೆ, ಅವ್ರಿಗೇನೇ ಬೆಲೆ ಇದೆ, ಗೌರವ ಇದೆ. ಏಕೀಕರಣ ಹಾದಿಯಲ್ಲಿ ಒಗ್ಗೂಡ್ಸೋಕ್ಕೆ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಯಾರು ಅದು ತಪ್ಪವೇ ಅನ್ಕೋಬೇಡಿ. ಎಲ್ಲ ಒಗ್ಗೂಟು ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ನಿಮ್ಮದು ಏನು ಕಾರ್ಯಕ್ರಮ ಇತ್ತು, ಯಾವುದೋ ನಿಮ್ಮ ರೈತ ಸಂಘದಲ್ಲಿ ನಿಮ್ಮ ಗ್ರೂಪ್ ಏನಿತ್ತು ಅದು ನಮಗೆ ಬೇಡಿ, ಅದು ನಿಮ್ಗೆ ಏನು ಗೌರವ ಇದೆ ಅದು ಇದ್ದೇ ಇರುತ್ತೆ. ನಾವು ಒಂದು ರೈತ ಸಂಘ ಒಂದು ಚಳವಳಿ ಮಾಡಬೇಕಾದ್ರೆ ಒಮ್ಮತವಾಗಿ ಒಕ್ಕೂಟವಾಗಿ ನಮ್ಮ ರೈತ ಸಂಘನ ಒಕ್ಕೂಟ ಮಾಡ್ಕೊಳ್ಳೋದನ್ನು ಎಲ್ಲ ರೈತರಿಗೂ ಅಂತ ಎಲ್ಲರಿಗೂ ಸ್ವಾಗತ ಇದೆ. ಇದೇ ರೈತರಿಗೂ ಸ್ವಾಗತ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಮೂಲಗಳ ಚೆಕ್ ಪೋಸ್ಟ್ ನೀರು ತರಬೇಕಾಗಿರೋದ್ರಿಂದ ಇದು ಯಾಕೆ ಬರಗಾಡಿ ಭೂಮಿ ಇಚೋರಿ, ಹೊಸಪುರ, ಶ್ರೀಕಂಠಪುರ ಹಾಗೂ ಮಂಚಳ್ಳಿ, ದೇಶಿಪುರ, ವಂಗಳ್ಳಿ, ಬರ್ಗಿ, ಮದ್ದೂರು ಹಾಗೂ ಇಡೀ ಭಾಗದಲ್ಲಿ ಯಾರಮ್ಮಡಿ, ಗೋಪಾಲ್ಪುರ, ಕಣ್ಮುಂಡಿ ಈ ಭಾಗ ಹೆಚ್ಚು ಕಮ್ಮಿ ಪ್ರಾಣಿಗಳದ್ದು ಭಾಳ ಅವಳಿಗಳಿದೆ. ಇದರಿಂದ ಇದನ್ನು ತಪ್ಪಿಸ್ಬೇಕು. ಯಾಕೆಂದರೆ ಮಧ್ಯ ರೋಡ್ಲಿ ಒಳ್ಳೊಳ್ಳೆ ಬೆಂಗಳೂರು ರೋಡ್ಲಿ ಸರ್ಪಣೆ ಹಾಕೋಣ ಏನೋ ಇದನ್ನ ಬ್ಯಾರಿಗೇಡ್ಗಳನ್ನ, ಆದರೆ ಅವಶ್ಯಕತೆನೇ ಇಲ್ಲ. ಅದು ಇರಲಿ ತಗ ಇಲ್ಲಿ ಬಿಗಿಯಾಗಬೇಕು. ಯಾಕೆ ಗಡಿ ಭಾಗದವರು ಗಡಿ ಇದಿರೋದ್ರಿಂದ ಪ್ರಾಣಿಗಳ ಅವಳಿ ಜಾಸ್ತಿ ಇರೋದ್ರಿಂದ ಅದಕ್ಕಿಂತ ಹೆಚ್ಚು ಮುಖಾಮುಖಿ ಕಾರ್ಯಕ್ರಮ MLA ಎಲ್ಲರೂ ಬರೋದ್ರಿಂದ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ತಾಲೂಕಿನಿಂದ ಅದು ಸೆಂಟ್ರಲ್ ಪಾಯಿಂಟ್ ಆಗಿರೋದ್ರಿಂದ ಅದು ಇಟ್ಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಎಲ್ಲ ಭಾಗವಹಿಸಬೇಕಂತ ಆಗಕ್ಕೆ ಅವಕಾಶ ಕೊಡೋದ್ರಿಂದ 23ಕ್ಕೆ ತಾಂಡವಪುರ ಗ್ರಾಮಕ್ಕೆ ಅವರು ಬಂದಂಥ ಸಂದರ್ಭದಲ್ಲಿ ಸುಮಾರು ನಾವು ಒಂದು 19 ಪಾಯಿಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಒಪ್ಪತ್ತಾಗಿಗಳನ್ನ ಅದರಲ್ಲಿ ಮೊದಲನೇದಾಗಿ ಮಲಯನಪುರದ ಕೆರೆ, ನಲ್ಲೂರಾಮನ ಕೆರೆ, ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳು ನೀರು ತುಂಬಿಸೋಂತೆ, ಮೂಲೆಹೊಳೆಯಿಂದ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಕೆರೆಗೂ ನೀರು ತುಂಬಿಸೋಂಥದ್ದು. ಮತ್ತು ಮೇಯ್ನಾಗಿ ಖಾಸಗಿ ಫೈನಾನ್ಸ್ಗಳು ಅವರುಗಳು ನೋಡ್ತಾನೆ ಇದ್ದಾರೆ. ಎಲ್ಲ ಖಾಸಗಿ ಫೈನಾನ್ಸಿಂದ ರೈತರು ಆಗಲೇ ಗ್ರಾಮಗಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಅದು ತಡೆಯುವಂಥ ಕ್ರಮ ಗುಂಡ್ಲುಪೇಟೆ ತಾಲೂಕಿನಿಂದ ನಾವು ಗುಂಡ್ಲುಪೇಟೆ ತಾಲೂಕು ಒಟ್ಟಾರೆ ಎಲ್ಲರೂ ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಮೈಸೂರು ಗುಂಡ್ಲುಪೇಟೆ ಹೆದ್ದಾರಿಲಿ ಟಿಪ್ಪರ್ಗಳ ಅವಳಿ
ಸಿಕ್ಕಾಪಟ್ಟೆ ಟಿಪ್ಪರ್ಗಳ ಅವಳಿದೆ, ಆ ಅಪಘಾತಗಳಾಗಿರೋದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಅದು ಮೊದಲನೇದಾಗಿ ಅದನ್ನು ಪರಿಗಣಿಸಬೇಕು ಅಂತ ಒತ್ತಾಯ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಗುಂಡ್ಲುಪೇಟೆ ಜನತೆ, ಗುಂಡ್ಲುಪೇಟೆ ತಾಲೂಕಿನ ರೈತ ಬಾಂಧವರು ಆಗಮಿಸಿ ದಾಂಡೂಪುರ ಗ್ರಾಮಕ್ಕೆ ತಮ್ಮ ಅವಲುಗಳು ಏನೈತೆ ಅದನ್ನು ಶಾಸಕರ ಮುಂದೆ ಒತ್ತಾಯ ಪಡಿಸಿ ಶಾಸಕರ ಗಮನಕ್ಕೆ ತರಬೇಕು ಅಂತ ಕೇಳ್ಬೋದ. ಚಿಕ್ಕಾಟಿ ಜಯಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ, ಗುಂಡ್ಲುಪೇಟೆ ತಾಲೂಕು. ಹಾಗೂ ಇನ್ನೊಂದು ಈ ದೇಶದಲ್ಲಿ ದೊಡ್ಡವರು ಅಂದರೆ ಒಂದು ದೇವರು, ಎರಡನೇದು ಸೈನಿಕರು, ಮೂರನೇದು ಕರ್ನಾಟಕ ರೈತ. ಇವತ್ತು ಆ ರೈತ ಯಾವ ಪರಿಸ್ಥಿತಿ ಇರೋದು ಅವನೇ ಸಾಹುಕಾರ. ಇವತ್ತು ಸರ್ಕಾರವೇ ರೈತನ ಸಾಲಗಾರ. ಅದರಿಂದ ಇದನ್ನು ಎಚ್ಚರವಾಗಿ ಇಟ್ಕೋಬೇಕು. ಸರ್ಕಾರ ಎಲ್ಲವೇ ಯಾರೇ ಆಗಿರಲಿ ಎಚ್ಚರವಾಗಿ ತಿಳ್ಕೊಂಡು ರೈತರು ಯಾವುದೇ ಕೆಲಸ ಕಾರ್ಯಗಳಾಗಲಿ, ತಾಲೂಕು ಆಫೀಸ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಪಂಚಾಯಿತಿಗಳಾಗಲಿ, ಒಟ್ಟಾರೆ ಎಲ್ಲ ರೈತ ಭಕ್ತರನ್ನು ಚೇರ್ ಹಾಕಿ ಕೂರಿಸ್ಬೇಕು ಅಂತ ಮಾತಾಡ್ತೀನಿ. ತುಂಬ ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ರಿ ಮಹೇಶಣ್ಣ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.